ಸರ್, ನೀವು ದೊಡ್ಡವರು. ನಾನು ಹೇಳ್ತಾ ಇದ್ದೀನಂತ ತಪ್ಪು ತಿಳ್ಕೊಬೇಡಿ. ಬಗ್ದಷ್ಟು ಬಗ್ಗಿಸ್ತಾರೆ, ತಿರುಗಿ ನಿಲ್ಬೇಕು ಸರ್. ಅದರಿಂದ ಏನಮ್ಮ ಪ್ರಯೋಜನ? ನಾನು ತಿಳಿದೇನೋ ಅವರ ಮುಲಾಜಲ್ಲಿದ್ದೀನಿ. ನಾನು ತಿರುಗಿ ಬಿದ್ದರೆ ಆ ಪೋಸ್ಟ್ಗೆ ಬೇರೆ ಇನ್ಯಾರನ್ನಾದರೂ ತಂದು ಕೂರಿಸ್ತಾರೆ. ಆಗ ನಾನು ಅಂದ್ಕೊಂಡ ಯಾವ ಜನಹಿತ ಕಾರ್ಯಕ್ರಮಗಳು ಆಗೋದಿಲ್ಲ. ಸರ್ಕಾರಕ್ಕೆ ನಾನು ಬೇಡದೆ ಇರಬಹುದು, ಆದರೆ ಜನಗಳಿಗೆ ಸರ್ಕಾರದ ನೆರವು ಬೇಕಾಗಿದೆ. ಅದಕ್ಕೆ ನಾನು ಶಾಂತಿಯಿಂದ ಇದ್ದೀನಮ್ಮ. ಸರ್, ಸ್ವತಂತ್ರನ ಪಡೆಯೋಕೆ ಶಾಂತಿ ಬೇಕು, ಸ್ವತಂತ್ರನ ಉಳಿಸ್ಕೊಳ್ಳೋಕ್ಕೆ ಶಕ್ತಿ ಬೇಕು. ಗಾಂಧೀಜಿಯವ್ರ ತತ್ವ ಅವ್ರ ಜೊತೆಲಿ ಹೊಟ್ಟೋಯ್ತು. ಮತ್ತೆ ಗಾಂಧೀಜಿಯವ್ರ ತತ್ವನ ಜಾರಿಗೆ ತರಬೇಕು ಅಂದರೆ ನೇತಾಜಿ ಅವ್ರ ದಾರಿನ ಹಿಡಿಲೇಬೇಕು ಸರ್. ಒಳ್ಳೆಯವ್ರ ರಕ್ತ ಹರಿಯೋದು ನಿಲ್ಲಬೇಕು ಅಂದರೆ ಕೆಟ್ಟವ್ರ ರಕ್ತ ಹರಿಲೇಬೇಕು ಸರ್. ಅದು ನಿನ್ನಂಥ ಪೊಲೀಸ್ ಆಫೀಸರ್ರಿಂದ ಮಾತ್ರ ಸಾಧ್ಯ. ಈಗ ನಾನು ಏನು ಮಾಡಬೇಕು ಸರ್? ಟ್ರಾನ್ಸ್ಫರ್ ಅನ್ನೋ ಹೆಸರಲ್ಲಿ ನಿನ್ನನ್ನು ರಾಯದುರ್ಗಕ್ಕೆ ಸಂಹಾರ ಮಾಡೋಕ್ಕೆ ಕಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ನನಗೆ ಊರು, ಕೇರಿ, ಜಾತಿ, ಮತ, ಜನಾಂಗ, ಧರ್ಮ ಯಾವುದೂ ಮುಖ್ಯ ಅಲ್ಲ. ನಾನು ಎಲ್ಲೇ ಇದ್ರೂ ಕ್ರೈಮ್ನ ಕ್ಲೀನ್ ಮಾಡೇ ಮಾಡ್ತೀನಿ ಸರ್. ನಿನ್ನ ಈ ಸಂಹಾರದಿಂದ ಜನರ ಉದ್ಧಾರ ಆಗಲಿ ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಭಯ 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 ನೋಡ್ರೋ ಇವನ್ ಕಣ್ಣಲ್ಲಿ. ಇಡೀ ರಾಯದುರ್ಗಕ್ಕೆ ಫ್ರೀಯಾಗಿ ಭಯ ಹಂಚಿದ್ರು ನಾವು. ಎಲ್ಲರೂ ತಗೊಂಡ್ರು, ನೀನೊಬ್ಬ ತಗೊಂಡಿರ್ಲಿಲ್ಲ. ಈಗ ತಗೊಂಡ್ಬಿಟ್ಟೆ ಅಲ್ವಾ? ಕೈ ಕಾಲು ಕಟ್ಟಿ ಕಣ್ಣು ಕತ್ತಿ ಇಟ್ಟು ಹೆದರ್ಸ್ತಾ ಇದ್ಯಾ? ನಾನ್ ನಿನ್ನ ಹಾಗೆ ಹೆದರ್ಸ್ತವನು. ಒಬ್ಬ ಮುನ್ಸಿಪಲ್ ಆಫೀಸರ್ನ ಕಿಡ್ನಾಪ್ ಮಾಡಿದ್ಯಾ, ಅದ್ರ ಪರಿಣಾಮನ ಎದುರಿಸಲೇಬೇಕಾಗತ್ತೆ. ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ, ಸಮರದೋಳಾರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ. ಏನೋ ನನ್ ಕರ್ಮ. ಆಯ್ತಪ್ಪ ಕಿಲ್ಲಾಡಿ ಕಿಟ್ಟಪ್ಪ, ನಾನ್ ನಿನ್ನ ಏನ್ ಕೇಳ್ದೆ? ಆ ಸ್ಲಮ್, ಅದರಲ್ಲಿ ನಮ್ದೊಂದು ಕಾಂಪ್ಲೆಕ್ಸ್ ಕಟ್ಟೋಕೆ ನಿಂದೊಂದು ಸಿಗ್ನೇಚರು. ಅದಕ್ಕೆ ತಗಿಟ ತದಿಮಿ ತಾಂಡವ ಆಡ್ತಾ ಇದೀಯಾ? ನೋಡ್ಲ ಮಗ, ಸ್ಲಮ್ ಜನ ನೂಕುದ್ ಕಡೆ ನುಗ್ಗಿಸ್ಕೋತಾರೆ, ಎಲ್ಲೋ ಒಂದು ಕಡೆ ನೂಕುದ್ರಾಯ್ತು ಬಿಡು. ನಿಮ್ಮಂತ ಬೇವರ್ಸಿಗಳಿಗೋಸ್ಕರ ಪಾಪ ಆ ಸ್ಲಮ್ ಜನಗಳನ್ನ ಬೇವರ್ಸಿ ಮಾಡೋಕೆ ನಾನ್ ತಯಾರಿಲ್ಲ. ಅಷ್ಟೇ ಅಲ್ಲ, ಎಷ್ಟೋ ಅಮಾಯಕರನ್ನ ಹೆದರಿಸಿ ಬೆದರಿಸಿ ಅಕ್ರಮವಾಗಿ ನೀನು ಕಟ್ಟಿರೋ ಕಟ್ಟಡಗಳನ್ನ, ಫ್ಯಾಕ್ಟರಿಗಳನ್ನ, ದಂಧೆಗಳನ್ನ ಸರ್ಕಾರ ಕೇಳಿ ಸೀಸ್ ಮಾಡಿಸದೆ ಬಿಡಲ್ಲ. ಡೈಲಾಗ್ ಕಿಂಗ್ ಸಾಯಿ ಕುಮಾರ್. ಏನೋ ನನ್ನ ಪಕ್ಷದವನು ನಾನು ಹುಟ್ಟಿರೋಂತರ ಇರು ಅಂದ್ರೆ ಸರ್ಕಾರಕ್ಕೆ ಹುಟ್ಟಿರೋಂತರ ಆಡ್ತೀಯಾ? ಏನು ನೋಡಿ ನನಗೆ ಇಷ್ಟೊಂದು ಧೈರ್ಯ? ನೀನು ಕಿಡ್ನಾಪ್ ಮಾಡೋಕೆ ನನಗೆ ಮಕ್ಕಳಿಲ್ಲ, ರೇಪ್ ಮಾಡೋಕೆ ನನಗೆ ಹೆಂಡತಿನೂ ಇಲ್ಲ, ಟಾರ್ಚರ್ ಕೊಡೋಕೆ ಅಪ್ಪ ಅಮ್ಮ ಯಾರೂ ಇಲ್ಲ. ಇರೋದು ನಾನೊಬ್ನೇ. ನಾನು ಯಾರಿಗೂ ಕೇರ್ ಮಾಡಲ್ಲ. ನೀನೇ ದುಡ್ಡು ಬೇವರ್ಸಿ ನನ್ನ ಬೇವರ್ಸಿ ಅಂತೀಯಲ್ಲ. ಅನಾಥ ಮಗುವಾದೆ ನೀನು, ಅಪ್ಪನೂ ಅಮ್ಮನೂ ಇಲ್ಲ, ಹೆಂಡ್ರು ಮಕ್ಕಳು ಇಲ್ಲ. ಈ ಮೌನವ ತಾಳೆನು ತರರಾರಿ ತರಿರಾರಿ ತಾರಿ ಹೋರಾಣಿ. ಅವ ಅವಳು ಬರ್ತಾವಳಂತೆ. ಅವಳಿಗೆ ರಾಯದುರ್ಗದ ಮಣ್ಣಲ್ಲಿ ಕಾಲಿಡಕ್ ಮುಂಚೆ ಅವಳು ಎದೆ ಮೇಲೆ ಮಣ್ಣಾಕ್ ಬರ್ತೀನಿ. ಲೇ ತಮ್ಮ, ಕೂತ್ಕೋ. ಅಲ್ಲ ಕೂತ್ಕೋ. ನಿನಗ್ ಬಾಡೂಟ ತಿನ್ಸಿ ಹುಲಿ ತರ ಬೆಳೆಸಿರೋದು ಒಂದು ಹೆಣ್ಣನ್ನ ಹೊಡಿಯೋಕಲ್ಲ ಕಣೋ. ಲೇ ಹೈಕ್ಲಾ, ಆ ಹೆಣ್ಣನ್ನ ಹಣ್ಣು ತರ ಹಂಚ್ಕೊಂಡು ತಿನ್ರೋ ಹೋಗಲ್ಲ. ಆಯ್ತವ.
ಏಲ್ಲ ಮನೇನ ಬಾಳ ಜೋರಾಗಿ ಕಟ್ಸಿದ್ಯಂತೆ. ನಂದೇನಲ್ಲ, ಎಲ್ಲ ಮಗನ್ ದುಡ್ಡು. ಅಮೆರಿಕದಲ್ಲಿ ಕೆಲಸ ಮಾಡ್ತಿದ್ದಾನೆ. ಜಮೀನ್ ತಕೊಂಡೆ, ಕೋಟಿ ಕಟ್ಲೆ ಹಣ ಸುರಿದು ಮನೆ ಕಟ್ಟಿದೆ. ನನ್ನನ್ನು ಒಂದು ಮಾತು ಕೇಳ್ಬೇಕಂತ ಅನ್ನಿಸ್ಲಿಲ್ವಾ? ಇದೊಳ್ಳೆ ಕಥೆ ಆಯ್ತಲ್ಲ. ನನ್ ಜಮೀನು, ನನ್ ಮಗನ್ ದುಡ್ಡು, ನನ್ ಮನೆ, ನಿಮ್ಮನ್ ಯಾಕೆ ಕೇಳ್ಬೇಕು? ಏಯ್, ಜಮೀನ್ ನಿಂದು, ಇಡೀ ರಾಯದುರ್ಗ ನಮ್ದು. ಇಲ್ಲಿ ಹಸು ಹಾಲ್ ಕೊಡ್ಬೇಕಂದ್ರು ನಮ್ಮ ಅವ್ವನ ಅಪ್ಪಣೆ ಬೇಕು. ಇದೊಳ್ಳೆ ಕಥೆ ಆಯ್ತಲ್ಲ. ನಾನ್ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಇನ್ನೊಂದ್ಸಲ ಕಾಲೆತ್ತಿ ಮಡಗಿದ್ರೆ ಭೂಮಿ ಒಳಗೆ ಹೊಂಟೋಯ್ತೀಯ. ಹುಷಾರ್. ಹೇ ರುದ್ರಮ್ಮ, ದೇವಾನು ದೇವತೆಗಳು ಹುಟ್ಟಿದ ನಾಡಿದು. ನಿನ್ನಂತ ರಾಕ್ಷಸನ ಸಂಹಾರ ಮಾಡೋದಕ್ಕೆ ಆನಂದ್ ತಾಯಿ ದುರ್ಗಿಯಾಗಿ, ಕಾಳಿಯಾಗಿ, ಚಾಮುಂಡಿಯಾಗಿ ಬಂದೇ ಬರ್ತಾಳೆ. ಅಯ್ಯ ನಿನ್ನ. ಜುಜುಪಿ 100 ರೂಪಾಯಿಗೆ 3 ಬಿಟ್ಟು ಹಾರಾಡ್ತಿದ್ದವನಲ್ಲ, ಭೂಮಿಯಿಂದ ಆಕಾಶದವರೆಗೂ ಅಡ್ಡ ಅಡ್ಡ ಸಿಕ್ಕದಾಕಿದೀನಿ. ಇನ್ನೇನಿದ್ರು ಹೂತಾಕೋದೇ ಬಾಕಿ. ನೀನ್ ಕಾಲಿಟ್ಟಿರೋದು ರುದ್ರಮ್ಮನ ರುದ್ರಭೂಮಿಗೆ. ಭದ್ರವಾಗಿರು. ಈ ನಿನ್ನ ರುದ್ರಭೂಮಿನ ಛಿದ್ರ ಮಾಡೋದಕ್ಕೆ ನಾನು ಬಂದಿರೋದು. ನೀನು ಬಂದಿಲ್ಲ, ನಾವೇ ಕರೆಸ್ಕೊಂಡಿತ್ತು. ಸರ್ಕಾರ ಗಂಡಸತ್ತು ಮುಂಡೆ ಇದ್ದಂಗೆ, ಯಾವನ್ ಬೇಕಾದ್ರೂ ಗಂಡ ಆಗ್ಬಹುದು. ಈಗಿರೋ ಸರ್ಕಾರಕ್ಕೆ ನಾವೇ ಗಂಡಂದ್ರು. ಅರ್ಥ ಆಯ್ತೇನೆ? ಸರ್ಕಾರ ಯಾವತ್ತು ಗಂಡಸತ್ ಮುಂಡೆ ಅಲ್ಲ. ನನ್ನಂತ ನಿಷ್ಠಾವಂತ ಪೊಲೀಸ್ ರಕ್ಷಣೆ ಇರೋವರೆಗೂ ಸರ್ಕಾರ ಸದಾ ಸೌಭಾಗ್ಯವತಿನೇ. ನಮ್ಮ ಮಾವ ಸ್ಕೂಲಲ್ಲಿರುವಾಗ ಮೇಷ್ಟ್ರ ತಲೆನೇ ತೆಗ್ದವನು. ಅಂತ ಒಂದ್ ತಲೆ ತಗ್ಸೋ ತರ ಬೀದಿಲ್ ಮೆರವಣಿಗೆ ಮಾಡಿದ್ಯಲ್ಲ. ನೀನ್ ಕೈ ಹಾಕಿದ್ದು ಒಬ್ಬನ್ ತಲೆಗಲ್ಲ, ಅವನ್ ಹಿಂದೆ ಇರೋ 10 ತಲೆಗಳಿಗೆ. ನಾವು ಮನಸ್ಸು ಮಾಡಿದ್ರೆ ನಿನ್ನ ಹೆಂಗೋ ಯಾವಾಗ್ಲೋ ಎಲ್ಲೋ ಹೊಡೆದಾಗಬಹುದಾಗಿತ್ತು. ಆದ್ರೆ ಬೇಡ, ನೀನು ಕೈ ಹಾಕಿದ್ದು ಎಂತ ಹುತ್ತಕ್ಕೆ ಅಂತ ಗೊತ್ತಿಲ್ಲದೆ ಸತ್ತೋಗ್ತೀಯ. ಅದಕ್ಕೆ ಇಲ್ಲಿ ಕರ್ಸ್ಕೊಂಡೆ. ಅಲ್ಲೇ 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 ನೀನು ಮಾಡಿದ ಮೊದಲನೇ ತಪ್ಪು. ಅಲ್ಲಿ ಡ್ಯೂಟಿ ಅಂತ ಮಾಡಿ ಒಬ್ಬನ್ ತಲೆ ತೆಗ್ದಾಕ್ದೆ, ಇಲ್ಲಿ ಓಟಿ ಅಂತ ಮಾಡಿ ನಿಮ್ಮ 10 ತಲೆಗಳನ್ನು ತೆಗ್ದಾಕ್ಬಿಡ್ತೀನಿ. 50 ಜನನ ಹೊಡೆದ ಮಾತ್ರಕ್ಕೆ ನೀನೇನು ಐರಾವತ ಅಲ್ಲ. ಇದು ನಮ್ಮೂರು, ನಿನ್ನೂರಲ್ಲ. ಬಗ್ಗಿಸ್ಕೊಂಡು ಹೊಡಿತೀವಿ. ಹೆಣ್ಣು ಅನ್ನೋದು ನೋಡ್ದೆ ಅಡ್ಡ ಅಡ್ಡ ಸಿಗದು ಅಸಹ್ಯವಾಗಿ ನೇತಾಕ್ಬಿಡ್ತೀವಿ. ಲೈ ದೊಡ್ಡ, ಬೇಡ ಕಣ್ಲ. ಇವಳನ್ನ ಹೀಗೆ ಸಾಯಿಸ್ಬಿಟ್ರೆ ಮಸ್ತಿ ಇರಕ್ಕಿಲ್ಲ. ಎಷ್ಟೊಂದು ಎಗರಾಡ್ತಾವಳೆ ಅಂದ್ರೆ ಇವಳನ್ನ ಅಖಾಡಕ್ಕೆ ಕೆಡಕೊಂಡು ಆಟ ಆಡಿಸ್ಕೊಂಡು ಸಾಯಿಸುಮ. ಹೊಸ ಮಜಾ ತಗೊಳ್ಳೋಣ ಕಣ್ಲ. ನಿಮ್ ತರ ಮಜಾ ತಗೊಳ್ಳೋ ಸುಮಾರು ಜನ ಮಣ್ಣಲ್ಲಿ ಮಣ್ಣಾಗ್ಬಿಟ್ಟಿದ್ದಾರೆ. ಈಗ ನಿಮ್ ಸರದಿ. ಆ ಕಡೆನೂ ಈ ಕಡೆನೂ ಸರಿಯೋಕು ಬಿಡದೆ ನಿಮ್ಮ ನೆತ್ತಿ ಮೇಲೆ ಸಾವಿನ ನರ್ತನ ಮಾಡಿಸ್ತೀನಿ. ಲೈ ಕೂಸೆ, ಇದು ನೀನಾಡೋ ತೊಟ್ಲಲ್ಲ, ರಾಯದುರ್ಗ. ನಾಯಿ ಕೂಡ ಹೋದಲ್ಲ ಹುಚ್ಚ ಉಯ್ದು ನಂದೇ ಭೂಮಿ ಅಂತ ಬಂದವ್ರಿಗೆಲ್ಲ ಬೊಗಳ್ತಾ ಇರುತ್ತೆ. ಅದೇ ಸಿಂಹ ಬಂದಾಗ ಬಾಲ ಮುದ್ರಕೊಂಡು ಮುಚ್ಕೊಂಡು ನಿಂತ್ಕೊಳತ್ತೆ. ಬಂದಿರೋದು ಸಿಂಹ ಕಣೋ. ನಿನ್ನಂತ ಎಷ್ಟೋ ಸಿಂಹಗಳನ್ನ ಬೋನಲ್ಲಿಟ್ಟು ಮಾಂಸ ತುಂಡಾಕ್ ಸಾಕ್ತಿರೋ ಗಂಡು ಕಣೆ ನಾನು. ಬೋನಲ್ಲಿಟ್ಟು ಭಯದಿಂದ ದೂರ ನಿಂತ್ಕೊಂಡು ನೋಡೋದಲ್ಲ ಕಣೋ ಗಂಡಸ್ತನ.
ಸಿಂಹನ ಯಾವತ್ತಾದ್ರೂ ನೋಡಿದ್ಯಾ? ನೋಡಿದ್ಯೇನೋ ನಿನಗೆ ತಾಕತ್ ಅಂದಿದ್ರೆ, ಕೆಳಗಡೆ ದಮ್ ಅನ್ನೋದಿದ್ರೆ ಸಿಂಹದ ಮುಖಕ್ಕೆ ಮುಖ ಕೊಟ್ಟು ಕಣ್ಣಲ್ಲಿ ಕಣ್ಣಿಟ್ಟು ನಿಂತ್ಕೊಳ್ಳೋ. ಬಚ್ಚ ಹುಚ್ಚ ಉಳ್ಕೊಳ್ತೀಯ. ಏ ಬೊಮ್ಮಾಳಿ, ತುಂಬಾ ಅರ್ಕೋಬೇಡ. ಅದನ್ನ ವಲಯಕ್ಕೆ ನಿನ್ ಡಿಪಾರ್ಟ್ಮೆಂಟ್ ಅವರು ಯಾರು ಬರಲ್ಲ. ನಿನ್ ಮೇಲಿರೋ AC, DC, IGP, DGP, ಅವನ್ ಮೇಲಿರೋ ಕೌನ್ಸಿಲರು, ಕಾರ್ಪೊರೇಟರು, MLA, ಮಿನಿಸ್ಟ್ರು, ಚೀಫ್ ಮಿನಿಸ್ಟ್ರು, ಈ ಎಲ್ಲ ನಾವು ಹಾಕೋ ತುಂಡಿಗೆ ಬಾಯಿ ಬಿಟ್ಕೊಂಡು ನಿಂತಿರೋದು. ನೀನ್ ಇಲ್ಲಿಗೆ ಬಂದಿರೋದು ಅಷ್ಟೇ ನಿನ್ ಡಿಪಾರ್ಟ್ಮೆಂಟ್ ಗೊತ್ತು. ಇಲ್ಲಿಂದ ಎಲ್ಲಿ ಹೋದೆ ಅಂತ ಯಾವ ನನ್ ಮಗನಿಗೂ ಗೊತ್ತಾಗಲ್ಲ. ಯಾವ ನಿಧಾನ ಅಂತ ಇಷ್ಟೊಂದು ನಿಗ್ರಾಡ್ತಾ ಇದೀಯಾ? ಯಾರು ನಂಬ್ಕೊಂಡು ಯಾರು ಹುಟ್ಟಿಲ್ಲ. ನಿಮ್ಮಪ್ಪ ನಿಮ್ಮ ಅಮ್ಮನ ಜೊತೆಲಿ ಮಲಗಿದಾಗ ನೀನ್ ಹುಟ್ಟಿ ಅಂತ ನಿನಗೆ ಗೊತ್ತಿರ್ಲಿಲ್ಲ. ನಾನ್ ಡಿಪಾರ್ಟ್ಮೆಂಟ್ಗೆ ಕಾಲಿಟ್ಟ ಮೇಲೆ 3 ಸರ್ಕಾರ ನೋಡಿದೀನಿ, 30 ಊರುಗಳು ಸುತ್ತಿದ್ದೀನಿ, 300 MLAಗಳು ನೋಡಿದೀನಿ, 3000 ಕ್ರಿಮಿನಲ್ಗಳನ್ನ ಒಳಗಾಕಿದ್ದೀನಿ. ಇನ್ನು ನಿಮ್ಮಂತ 30,000 ಜನ ಬಂದ್ರು 6 ಕೋಟಿ ಕನ್ನಡಿಗರ ಆಶೀರ್ವಾದ ಇರೋವರೆಗೂ ನನ್ನನ್ನು ಏನೂ ಅಲ್ಲಾಡ್ಸಕ್ಕಾಗಲ್ಲ. ಒಂದು ವೇಳೆ ನಾನು ಸತ್ರು ನಿಮ್ಮಂತವ್ರ ಸಾವು ನೋಡೇ ನಾನು ಸಾವಿಗೆ ಸರೆಂಡರ್ ಆಗ್ತೀನಿ. ನೀವು ಹುಟ್ಟಿದಾಗಿಂದ ಇಲ್ಲಿವರೆಗೂ ಲಾಲಿ ಹಾಡು, ಜಾಲಿ ಹಾಡು, ಪೋಲಿ ಹಾಡು ಕೇಳಿರ್ತೀರ. ಆದ್ರೆ ಇನ್ ಮುಂದೆ ನೀವು ಕೇಳೋ ಸೌಂಡೇ ಬೇರೆ. ಕಾಣಿಸ್ತಾ? ನೆನ್ನೆಗಳು ನಿಮ್ದು, ನಿಮ್ಮ ನಾಳೆಗಳು ನಂದು. ನಿಮ್ಮ ಹಣೆ ಬರಹನ ರಕ್ತದಲ್ಲಿ ಬರಿತೀನಿ. ನಾನ್ ನಂಬ್ಕೊಂಡ್ ಬಂದಿರೋದು ಕಾಕಿನ, ನಿಮ್ಮಂತ ತಿರುಬೋಕಿಗಳನ್ನಲ್ಲ. ನೀವು ಕೊಡೋ ಶೋಗಳನ್ನ ನೋಡ್ಕೊಂಡು ಸುಮ್ಮನೆ ಹೋಗೋದಕ್ಕೆ ನಾನು ಓದಿರೋದು ಇಂಗ್ಲಿಷ್ ಮೀಡಿಯಂ ಅಲ್ಲ, ಕನ್ನಡ. ಗುದ್ದುದ ಅಂದ್ರೆ ಊರು, ಕೇರಿ, ಹಳ್ಳಿ, ದಿಲ್ಲಿ, ಗಲ್ಲಿಯಲ್ಲೂ ಧೂಳೆದಲ್ಬೇಕು. ಒಳ್ಳೆಯವ್ರನ್ನ ಕಾಪಾಡೋ ಕಾಕಿ, ನಿಮ್ಮಂತವ್ರಿಗೆ ಪೊರ್ಕಿ. ಜಾಸ್ತಿ ನಿಗದಾಡಿದ್ರೆ ಈ ತಲವಾರ್ ತುದಿಯಲ್ಲಿ ನಿಮ್ ತಲೆಗಳೆಲ್ಲ ಗರ 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 ಅಂತ ತಿರುಗುತ್ತೆ. ಬಂದಿರೋದು ಚಾಮುಂಡಿ. ಒಲೆದ್ರೆ ಶಕ್ತಿ, ಮುನಿದ್ರೆ